ವಿಷಯಕ್ಕನುಗುಣವಾಗಿ ನಾವೀಗ ಒಂದು ಕತೆ ಹೇಳೋಣ. ಕತೆ ಹೆಸರು ಪ್ರಥಮ ಪೂಜೆ. ಯಾವುದು? ಶಿವ ಪಾರ್ವತಿಯರು. ಈ ಶಿವ ಪಾರ್ವತಿಯರಿಗೆ ಷಣ್ಮುಖ ಮತ್ತೆ ಗಣೇಶ ಎಂಬ ಇಬ್ರು ಮಕ್ಕಳಿರ್ತಾರೆ. ಷಣ್ಮುಖನ ವಾಹನ ನವಿಲು, ಗಣೇಶನ ವಾಹನ ಇಲಿ. ಈ ಇಬ್ಬರಲ್ಲಿ ಷಣ್ಮುಖ ಮತ್ತೆ ಗಣೇಶನಲ್ಲಿ ಯಾರಿಗೆ ಮೊದಲ ಪೂಜೆ, ಯಾರಿಗೆ ಪ್ರಥಮ ಪೂಜೆ ಅನ್ನೋ ಒಂದು ಚರ್ಚೆ ನಡೆದಿರ್ತೈತಿ ಕೈಲಾಸದಲ್ಲಿ. ಆಗ ಶಿವ ಪಾರ್ವತಿಯರು ಏನ್ ಮಾಡ್ತಾರೆ, ಒಂದು ಸ್ಪರ್ಧೆಯನ್ನ ಇಡ್ತಾರೆ. ಯಾರು ಮೊದಲು ಪ್ರಪಂಚವನ್ನ ಸುತ್ತಿ ಬರ್ತಾರೋ ಅವರಿಗೆ ಮೊದಲ ಪೂಜೆ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾನೆ ಷಣ್ಮುಖ, ತನ್ನ ನವಿಲು ವಾಹನವನ್ನ ಕರ್ಕೊಂಡು ಪ್ರಪಂಚ ಸುತ್ತಲಿಕ್ಕೆ ಹೊರಟು ಬಿಡ್ತಾನೆ. ಆಗ ಗಣೇಶ ಯೋಚನೆ ಮಾಡ್ತಾನೆ, ನನ್ನ ತಂದೆ ತಾಯಿಯಾದ ಶಿವಪಾರ್ವತಿಯರೇ ನನ್ನ ಪ್ರಪಂಚ, ನಾನು ಅವರನ್ನೇ 3 ಸುತ್ತನ್ನ ಸುತ್ತುತ್ತೇನೆ ಅಂತ ಹೇಳಿ ತನ್ನ ವಾಹನ ಇಲಿಯನ್ನ ತಗೊಂಡು ತನ್ನ ತಂದೆ ತಾಯಿಯರನ್ನ ಏನ್ ಮಾಡ್ತಾನೆ 3 ಸುತ್ತುಗಳನ್ನ ಹಾಕಿ ಬಂದು ಏನ್ ಮಾಡ್ತಾನೆ ಗಣೇಶ, ತನ್ನ ತಂದೆ ತಾಯಿಯರಾದ ಶಿವ ಪಾರ್ವತಿಯರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಅವರು ಶಿವ ಪಾರ್ವತಿಯರು ಏನ್ ಮಾಡ್ತಾರೆ, ಗಣೇಶನ ಬುದ್ಧಿವಂತಿಕೆಯನ್ನ ಮೆಚ್ಚಿ ಅವರಿಗೆ ಆಶೀರ್ವಾದ ಮಾಡಿ ಏನ್ ಮಾಡ್ತಾನೆ, ಇನ್ನು ಮುಂದೆ ಗಣೇಶನಿಗೆ ಅಂತ ಇಡೀ ಲೋಕಕ್ಕೆ ಸಾರಿ ಹೇಳ್ತಾರೆ. ಅದಕ್ಕೆ ತಂದೆ ತಾಯಿಯರಿಗೆ ನಾವು ಪೂಜಿಸ್ಬೇಕು. ಅವ್ರನ್ನ ಪ್ರತಿದಿನ ನೀವು ಏನ್ ಮಾಡ್ಬೇಕು, ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ಬರ್ಬೇಕು, ನಿಮಗೂ ಸಹ ಒಳ್ಳೇದಾಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಗೊತ್ತಾಯ್ತಾ?